ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಲ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ, ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ನನಗೂ ನನ್ನ ತಂಗಿಗೂ ಏನೂ ಕೆಲಸ ಇಲ್ಲದೆ ಸೋಪ್ ಬೇಸ್ನ ಆರ್ಡರ್ ಮಾಡಿದ್ದೆ ಅಂತೇಳಿ. ಸೋಪ್ನ ಇವಾಗ ಮಾಡಕ್ಕೆ ಹೋಗಿದ್ವಿ, ಮಾಡೋಣ ಯಾವ ಥರ ಅಂತ. ಮಾಡ್ತೀವಿ ಅಂತ ನೋಡಿ. ಅದು ಆಲ್ರೆಡಿ ಹೇಳ್ದಂಗೆ ಇದು ಅರ್ಧ kg ಸೋಪನ್ನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿಸಿದ್ಲು. ಮೇ ಬಿ ಅರೌಂಡ್ 99 ರುಪೀಸ್ ಸಮಥಿಂಗ್ ಏನೋ ಹೇಳ್ತಾ ಇದ್ಲು. ಆಫರ್ ಎಲ್ಲ ಹೋಗಿ 10 ರುಪೀಸ್ ಏನೋ ಡಿಸ್ಕೌಂಟ್ ಆಯ್ತಂತೆ ಕಾಯಿನ್ಸ್ ತೊಗೊಂಡು. ಒಂದು 80 ರುಪೀಸ್ ಏನೋ ಕೊಟ್ಟಿದ್ದಾಳೆ. ಇದಕ್ಕೆ 100 ರುಪೀಸ್ ಹಾಕೋಣ. ಮತ್ತು ಪ್ರೀವಿಯಸ್ ಟೈಮು ನಾನು ಆರ್ಗಾನಿಕ್ ಹಾರ್ವೆಸ್ಟಿಂದ ಆಫರ್ ಇತ್ತು ಅಂತೇಳಿ 1 ರೂಪಾಯಿಗೆ ಬಾತಿಂಗ್ ಸೋಪ್ಸ್ ಆರ್ಡರ್ ಮಾಡಿದ್ದೆ. ಇದು 4 ಬಾರ್ಸ್ ಏನೋ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಒಂದೇನೇ ಯೂಸ್ ಮಾಡಿದ್ದೆ, ಮಿಕ್ಕಿದೆಲ್ಲ ಹಂಗೆ ಇತ್ತು. ಅದನ್ನೆಲ್ಲ ಈಗ ಓಪನ್ ಮಾಡಿ ಹಿಂಗೆ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಹಾಕೋಣ ಅಂತೇಳಿ, ಬಿಕಾಸ್ ಇದನ್ನು ಅದೇ ಥರ ಇದೆ ನೋಡಿ, ಕಾಣಿಸುತ್ತೆ ಅಂದ್ಕೊತೀನಿ. ಇದನ್ನು ಹಾಕೋಣ, ಅದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ನಾವು ಅಂದ್ಕೊಂಡ್ವಿ ಒಂದು 2-3 ಟೈಪ್ ಆಫ್ ಸೋಪ್ ಮಾಡೋಣ ಅಂತೇಳಿ. ನನಗೆ ಫುಲ್ಲಿ ಆಯಿಲ್ ಸ್ಕಿನ್ನು, ನನಗೆ ಚಾರ್ಕೋಲ್ ಸೋಪ್ ಮಾಡ್ಕೋತೀನಿ ಅಂತ ಹೇಳಿದೆ, ಬಿಕಾಸ್ ಅದು ಜಾಸ್ತಿ ರೇಟ್ ಇತ್ತು. ಮತ್ತು ಚಾರ್ಕೋಲ್ ಸೋಪು ಅದು ಆರ್ಡ್ರ್ ಮಾಡೋಕ್ಕಿಂತೇಳಿ ಶಿಪ್ಪಿಂಗ್ ಚಾರ್ಜಸ್ಸೇ ತುಂಬ ಜಾಸ್ತಿ ಆಗ್ತಾಯಿತ್ತದು. ಹಾಗಾಗಿ ನಾನು ಡೆಲಿವರಿ ಚಾರ್ಜಸ್ ಕೂಡ ಜಾಸ್ತಿ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ಮನೇಲೇ ಮಾಡೋಣ ಚಾರ್ಕೋಲ್ ಸೋಪು ಅಂದ್ಕೊಂಡೆ. ಓಕೆ ಅಂಥೇಳಿ ಇದೆಲ್ಲ ಸೋಪ್ ಬೇಸ್ ಎಲ್ಲ ಇದೆಯಲ್ಲ ಮಾಡೋಣ ಅಂತ. ಮತ್ತು ನನ್ನ ತಂಗಿ ಪ್ಲ್ಯಾನ್ ಮಾಡಿದ್ಲು, ಒಂದು 2-3 ಥರ ಸೋಪ್ ಮಾಡೋಣ ಬಿಡು, ನಿಂಗೆ 2 ಥರ ನಂಗೆ 2 ಥರ ಯೂಸ್ ಮಾಡೋಣ, ಯಾವ್ದು ಯೂಸ್ ಆಗುತ್ತೋ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಮನೇಲಿ ಅಂತ. ಹಾಗಾಗಿ ಈಗ ನಾವು 4 ಟೈಪ್ ಆಫ್ ಸೋಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಒಂದು ಬಂದು ಚಾರ್ಕೋಲ್ ಸೋಪ್ ಆಲ್ರೆಡಿ ಹೇಳ್ದಂಗೆ, ಆ್ಯಂಡ್ ಸೆಕೆಂಡ್ ಒನ್ ಬಂದು ಮುಲ್ತಾನಿ ಮಟ್ಟಿ ಸೋಪ್ ಮಾಡೋಣ ಅಂದ್ಕೊಂಡ್ವಿ. ಆ್ಯಂಡ್ 3ನೇ ಸೋಪ್ ಬಂದು ನೀಮೆಲ್ಲ ಹಾಕಿ ಮಾಡೋಣ ಅಂದ್ಕೊಂಡ್ವಿ. 4ನೇ ಸೋಪ್ ಬಂದು ಆಲೂಗೆಡ್ಡೆ ಮತ್ತು ರೈಸ್ ಫ್ಲೋರ್ ಎಲ್ಲ ಹಾಕಿ ಅದೊಂಥರ ಸೋಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲದಕ್ಕೂ ಫ್ಲೇವರಿಗೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ರೋಸ್ ವಾಟ್ರು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಬನ್ನಿ ಹಿಂಗಿರುತ್ತೆ ಅಂತ. ಮನೆ ಪಕ್ಕದಲ್ಲೇ ಬೇವಿನ ಸೊಪ್ಪು ಮರ ಇತ್ತು, ಹೋಗಿ 1-2 ಕುಚ್ಚಷ್ಟು ಬೇವಿನ ಸೊಪ್ಪು ಕಿತ್ಕೊಂಡ್ಬಂದ್ವಿ. ಆ ಬೇವಿನ ಸೊಪ್ಪನ್ನ ತೊಳ್ಕೊಂಡು ನಾವೇ ಮನೇಲಿ ರುಬ್ಕೊಂಡು ಅದನ್ನ ಫಿಲ್ಟರ್ ಔಟ್ ಮಾಡ್ಕೊಂಡ್ವಿ. ಬರೀ ನೀರು ಮಾತ್ರ ಸಿಗೋ ಥರ ಫಿಲ್ಟರ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ. ಆ್ಯಂಡ್ ಮತ್ತು ನಮಗೆ ಚಾರ್ಕೋಲ್ ಸೋಪ್ ಮಾಡೋಕ್ಕೆ ಚಾರ್ಕೋಲ್ ಬೇಕು. ಹಾಗಾಗಿ ಮನೇಲಿ ಸ್ವಲ್ಪ ಇದ್ಲಿತ್ತು, ಆ ಇದ್ಲನ್ನ ಚೆನ್ನಾಗಿ ತೊಗೊಂಡು ಪುಡಿ ಮಾಡಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಬರೀ ಪೌಡ್ರ್ ಮಾತ್ರ ತೊಗೊತಾ ಇದ್ದೀವಿ. ಈಗ ಮೈನ್ ಪಾರ್ಟಿಗೆ ಬರೋಣ. ಇದು ಸೋಪು ಚೆನ್ನಾಗಿದೆ ನೋಡಿ ಕಟ್ ಮಾಡೋಕ್ಕೆ. ನನಗಂತೂ ತುಂಬ ಇಷ್ಟ ಇದು ಕಟ್ ಮಾಡೋಕ್ಕೆ. ನಾನೇ ನನ್ನ ತಂಗಿ ಕೊಡದೆ ಕಟ್ ಮಾಡ್ತಾ ಇದ್ದೆ. ಇದು ನಮ್ಗೆ ಐಡಿಯಾ ಬಂದಿದ್ದು ಎಲ್ಲಿಂದ ಅಂತಂದರೆ, ಹಾಗೆ ವಿಡಿಯೋ ನೋಡ್ತಾ ಇದ್ವಿ ಶಾರ್ಟ್ಸಲ್ಲಿ. ಮಾಡೋಣ ಮನೇಲಿ ಅನ್ನೋ ಐಡಿಯಾದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಇದನ್ನು. ನಾವೊಂದು ಫಸ್ಟೇ ಹೇಳಿದ್ದೀನಿ ನಾನು ನಿಮಗೆ, ಸ್ಮೆಲ್ಗೆ ಬಂದು ನಾವು ರೋಸ್ ವಾಟರ್ ಹಾಕ್ತೀವಿ ಅಂತ. ಆಮೇಲೆ ಅನ್ನಿಸ್ತು ಇದು ಹರ್ಬಲ್ ಸೋಪಲ್ಲೇ ಆಲ್ರೆಡಿ ಫ್ಲೇವರ್ ಇತ್ತು, ಮತ್ತೆ ಯಾಕೆ ಹಾಕೋದು ಅಂತೇಳಿ ನಾವು ಅದನ್ನೇ ಸಾಕು ಅಂತೇಳಿ ಸ್ಟಾಪ್ ಮಾಡಿಬಿಟ್ವಿ. ರೋಸ್ ವಾಟರ್ ಏನೂ ಆ್ಯಡ್ ಮಾಡಿಲ್ಲ. ಈ ಸೋಪ್ ಕಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಟಚ್ ಮಾಡೋ ಥರ ಫೀಲ್ ಇತ್ತು, ಜಲಿ ಥರ ಫೀಲ್ ಆಗ್ತಾಯಿತ್ತು. ಕಟ್ ಮಾಡ್ತಾ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇತ್ತು ಮತ್ತು ಖುಷಿ ಕೂಡ ಆಗ್ತಾಯಿತ್ತು. ಬಾರ್ನ ನಾವು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡಬೇಕಾಗುತ್ತೆ, ಆವಾಗಲೇ ಅದು ಮೆಲ್ಟ್ ಆಗೋದು. ಕೆಳಗಡೆ ಒಂದು ಬಾಣಲಿಲಿ ನೀರು ಇಟ್ಕೊಂಡಿದ್ವಿ, ಮೇಲ್ಗಡೆ ವೇಸ್ಟ್ ಒಂದು ಬಾಣಲಿ ಇತ್ತು, ಅದರಲ್ಲಿ ಆ ಸೋಪ್ ಬೇಸ್ನೆಲ್ಲ ಹಾಕ್ಕೊಂಡು ಅದನ್ನು ಮೆಲ್ಟ್ ಆಗೋಕ್ಕೆ ಬಿಟ್ಟಿದ್ದೀವಿ. ಸೋಪ್ ಬೇಸಿಟ್ಟು ಸ್ಟವ್ ಆನ್ ಮಾಡಿ ಒಂದು 5 ಮಿನಿಟ್ಸ್ ಒಳಗಡೆನೇ ಅದು ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ಅಂತೇಳಿ. ನಾವು ಮನೇಲಿ ಇದ್ದಿದ್ದು ಹರ್ಬಲ್ ಸೋಪ್ ಕೂಡ ಹಾಕಿದ್ವಲ್ಲ, ಅದು ಗ್ರೀನ್ ಕಲರ್ ಒಂದೇ ಡಾಮಿನೇಟ್ ಮಾಡೋ ಥರ ಆಗ್ತಾ ಇದೆ ನೋಡಿ. ಎಲ್ಲ ಕಲರು ಮಿಕ್ಸ್ ಆಗಿ ಗ್ರೀನ್ ಕಲರ್ ಆಗ್ತಾ ಇದೆ. ಅದು ಒಂದು ಚಿಕ್ಕ ಸೈಜ್ ಆಲೂಗೆಡ್ಡೆ ತುರಿದು ಅದನ್ನು ರಸ ಮಾತ್ರ ತೊಗೊಂಡು ಅದರಲ್ಲಿ ಸ್ವಲ್ಪ ಹಾಲು ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಪೌಡ್ರ್ ಹಾಕ್ಕೊಂಡು ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇದು ಅವಳಿಗೆ ಕಣ್ಣ ಹತ್ರ ಡಾರ್ಕ್ ಸರ್ಕಲ್ಸ್ ಇತ್ತು, ಹಾಗಾಗಿ ಅವಳಿಗೆ ಬೇಕು ಅಂತೇಳಿ ಈ ಸೋಪ್ ಟ್ರೈ ಮಾಡೋಣ ಅಂತ ತಗೊಂಡ್ಳು. ಅದಕ್ಕೆ ಸ್ವಲ್ಪ
ಆ ಸೋಪ್ ಬೇಸ್ ಏನಿದೆ ಮೆಲ್ಟ್ ಆಗಿರೋದನ್ನ ಹಾಕಿ ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಟ್ ವಾಟ್ರಲ್ಲಿ ಚೆನ್ನಾಗಿ ಬೇಯಿಸಿ ಅದನ್ನು ಸಪ್ರೇಟಾಗಿ ಮೋಲ್ಡ್ ಮಾಡೋಕ್ಕೆ ತೆಗೆದಿಟ್ಬಿಟ್ಟಿದ್ದೀವಿ. ಇಲ್ಲಿ ಮೇನ್ ಏನಂತಂದರೆ ನಾವು ಸಪ್ರೇಟ್ ಮೋಲ್ಡ್ ಅಂತ ಏನೂ ತರಿಸಿಲ್ಲ, ಮನೇಲಿರುವಂಥ ಪ್ಲಾಸ್ಟಿಕ್ ಏನಿದೆ ಅದನ್ನೇ ಸಹ ಯೂಸ್ ಮಾಡ್ತಾ ಇದ್ದೀವಿ. ಈಗ ಸೆಕೆಂಡ್ ಸೋಪ್ ಹೇಗೆ ಮಾಡೋದ ನೋಡ್ಕೊಂಬರೋಣ ಬನ್ನಿ. ಆಲ್ರೆಡಿ ಬೇವಿನ ರಸ ಸ್ವಲ್ಪ ತೆಗೆದು ಮಡಗಿದ್ದೀವಿ. ಅದರೊಳಗೆ ಆ ಬೇಸ್ ಏನಿದೆ ಮೆಲ್ಟೆಡ್ ಸೋಪ್ ಬೇಸ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದನ್ನು ಕೂಡ ಹಾಟ್ ವಾಟ್ರಲ್ಲಿ ಬೇಯಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದೊಂದು ಕಲರ್ ಬರುತ್ತೆ. ನೀವೇ ನೋಡಿ ಆ ಬೇವಿನ ರಸಕ್ಕೂ ಮತ್ತು ಸೋಪು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ, ಅದು ಕಲರ್ನು ಕೂಡ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಚೆನ್ನಾಗಿ ಸ್ವಲ್ಪ ಹಾಟ್ ವಾಟ್ರಲ್ಲಿ ಬಾಯ್ಲ್ ಮಾಡಿ ಇದನ್ನು ಸಹ ಒಂದು ಪಾತ್ರೆಗೆ ಹಾಕೊಬೇಕಾಗುತ್ತೆ ಸೋಪ್ ಆಗೋಕ್ಕೆ. ನಾವು ಆಗಲೇ ಹೇಳ್ದಂಗೆ ಮೋಲ್ಡ್ ಏನೂ ತರಿಸಿಲ್ಲ ಸಪ್ರೇಟಾಗಿ ಅಂತ, ಮನೇಲಿರುವಂಥ ಪ್ಲಾಸ್ಟಿಕ್ ಐಟಮ್ನ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದ್ರೆ ಅದು ಕೊನೆಗೆ ಸೋಪ್ ಚೆನ್ನಾಗಿ ಬಿಡುತ್ತೆ ಬಾಕ್ಸಿಂದ ಅಂಥೇಳಿ ಆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಅದು ರೆಡಿ ಆಯಿತು. ಈಗ ನೆಕ್ಸ್ಟ್ ಬಂದು ಮೂರನೇದು ಮುಲ್ತಾನಿ ಮಟ್ಟಿ ಸೋಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮನೇಲಿ ಮುಲ್ತಾನಿ ಮಟ್ಟಿ ಪೌಡ್ರ್ ಇತ್ತು, ಅದನ್ನು ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಆ ಬೌಲೊಳಗೆ. ಮತ್ತು ಸೋಪ್ ಬೇಸ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಸೇಮ್ ಪ್ರೊಸೀಜರ್. ಆ ಸೋಪ್ ಬೇಸ್ ಏನಿದೆ ಅದನ್ನ ಹಾಕ್ಕೊಂಡು ಹಾಟ್ ವಾಟರ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಕೂಡ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಪ್ಲಾಸ್ಟಿಕ್ ಬೌಲ್ ಇತ್ತು ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಅದರೊಳಗೆ ಸಪ್ರೇಟಾಗಿ ಹಾಕಿಟ್ಬಿಟ್ವಿ. ಈಗ ಆಲ್ರೆಡಿ 3 ಸೋಪ್ ನಾವು ಮಾಡಿಟ್ಬಿಟ್ಟಿದ್ದೀವಿ. ಈಗ ಫೈನಲ್ಲು ಚಾರ್ಕೋಲ್ ಸೋಪ್ ಮಾಡೋಣ ಅಂತೇಳಿ ಮಿಕ್ಕಿದಕ್ಕೆಲ್ಲ ಸೋಪ್ ಇತ್ತಲ್ಲ ಸೋಪ್ ಬೇಸು ಅದನ್ನು ಮೆಲ್ಟ್ ಮಾಡಿ ಚಾರ್ಕೋಲ್ ಏನು ಮಾಡಿಟ್ಟಿದ್ದೀವಿ ಅದನ್ನೆಲ್ಲ ಹಾಕ್ಬಿಟ್ವಿ. ನಮ್ಗೆ ಅಳತೆ ಗೊತ್ತಾಗಿಲ್ಲ ಎಷ್ಟಿತ್ತು, ಅದನ್ನು ಒಂದು 4 ಟೇಬಲ್ ಸ್ಪೂನ್ ಇತ್ತು ಅನಿಸುತ್ತೆ. ಅದನ್ನೆಲ್ಲ ಹಾಕ್ಬಿಟ್ವಿ, ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿದ್ವಿ. ಒಂದು 2 to 3 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡಿ ಪ್ಲಾಸ್ಟಿಕ್ ಬಾಕ್ಸ್ ಇತ್ತು ಅದಕ್ಕೆ ಕೋಕೋನಟ್ ಆಯಿಲ್ ಹಾಕಿ ಇದನ್ನು ಅದಕ್ಕೆ ಹಾಕ್ಬಿಟ್ವಿ. ನೀವೇ ನೋಡಿ 4 ಥರ ಸೋಪ್ ಮಡ್ಕಿದ್ದೀವಿ. ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಅದನ್ನು ಬಿಟ್ಬಿಟ್ಟಿದ್ದೀವಿ. ಒಂದು 2 hours ಅದು ಡ್ರೈ ಆಗಕ್ಕೆ ಬಿಟ್ಟಿದ್ವಿ. ಆಮೇಲೆ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿತ್ತು ಅದು. ನೀವೇ ನೋಡಿ ಸೋಪೆಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ. ನಾವು ಕೂಡ ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ನನಗಂತೂ ತುಂಬ ಖುಷಿ ಆಗೋಯ್ತು, ಸಕ್ಸಸ್ ಆಗೋಯ್ತು ನಾವು ಮಾಡಿದ ಕೆಲಸ ಅಂತೇಳಿ. ನನಗೂ ನನ್ನ ತಂಗಿಗೂ ತುಂಬ ಖುಷಿ. ಈಗ ಸೋಪ್ನ ಕಟ್ ಮಾಡಿ ನಮ್ಮಿಬ್ಬರಿಗೂ ಯಾವ್ಯಾವ ಸೈಜ್ ಬೇಕು ಅಂತೇಳಿ ಅದು ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡ್ವಿ ಟೆಸ್ಟ್ ಮಾಡೋಣ ಅಂಥೇಳಿ. ನಾಲ್ಕು ಥರ ಸೋಪ್ ಕೂಡ ತುಂಬ ಚೆನ್ನಾಗಿ ಬಂತು. ನನಗೆ ಮೇಯ್ನ್ ಚಾರ್ಕೋಲ್ ಸೋಪ್ ತುಂಬ ಇಷ್ಟ ಆಯಿತು. ಆಫ್ಟರ್ 2-3 ಟೈಮ್ಸ್ ಯೂಸ್ ಅಂತೂ ನನಗಂತೂ ಅದರಲ್ಲಿ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತು ನನ್ನ ಫೇಸಲ್ಲಿ. ನೀವು ಇಷ್ಟ ಆದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.